ಕಾಣೆ ಆದದ್ದು ಮಾರೆ. ಕಾಣೆ ಅಂದರೆ ಯಾರು ಸಹ ಕಾಣೆ ಆದದಲ್ಲ, ನನ್ನ ವಿಡಿಯೋ ಕ್ಲಿಪ್ಸ್ ಕಾಣೆ ಆದದ್ದು ಈಸ್ಟರ್ದು ವೀಡಿಯೋಸ್. ಈಸ್ಟರಲ್ಲಿ ನಾವು ಹೆಚ್ಚೇನು ಮಾಡಲಿಲ್ಲ, ಖಾಲಿ ಮನೆಯಲ್ಲಿ ಪ್ರೇಯರ್ ಎಲ್ಲ ಮಾಡಿ, ಪ್ರೇಯರ್ ಆದ ನಂತರ ಗಮ್ಮತ್ ಭೋಜನ ಮಾಡಿದೆವು ನಾವು. ಬಿರಿಯಾನಿ ಮಾಡಿದ್ದೆ, ಹಾಗೂ ಸ್ಯಾಲೆಡ್, ಕಬಾಬ್, ಅದೆಲ್ಲ ವಿಡಿಯೋ ಕ್ಲಿಪ್ಸ್ ಇತ್ತಾಯ್ತು. ಅದು ಮಿಸ್ಸಿಂಗ್ ಆಗಿತ್ತು, ಇತ್ತೀಚೆಗೆ ನಾನು ರಿಟ್ರೀವ್ ಮಾಡಿದೆ. ಸೊ ಅದನ್ನು ನಾನು ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತೇನೆ ಆಯಿತಾ. ಈಸ್ಟರ್ಗೆ ನಾವು ಎಂತೆಲ್ಲ ಅಡಿಗೆ ಮಾಡಿದೆವು ಅದನ್ನು ನಾನು ಇದರ ನಂತರ ಆ್ಯಡ್ ಮಾಡ್ತೇನೆ ಆಯಿತಾ. ಈಸ್ಟರ್ ದಿನ ಇವತ್ತು ಚರ್ಚ್ ನಮಗೆ ದುಬೈಯಲ್ಲಿ ಇಲ್ಲ, ಶಾರ್ಜಾದಲ್ಲಿ ಉಂಟು. ಆದರೆ ಪ್ರಾಬ್ಲಮ್ ಪಾರ್ಕಿಂಗ್. ಫ್ಲೈಟರ್ ಅವರೆಲ್ಲ ಶಾರ್ಜಾ ಚರ್ಚಿಗೆ ಹೋಗಿದ್ದಾರೆ. ಆದರೆ ಪ್ರಾಬ್ಲಮ್ ಪಾರ್ಕಿಂಗ್, ಎಲ್ಲಿ ಇಡುವುದು, ಮತ್ತು ಗಾಡಿಯಲ್ಲೆಲ್ಲ ಸ್ಕ್ರ್ಯಾಚ್ ಮಾಡ್ತಾರೆ. ಪ್ರಾಬ್ಲಮ್, ಗಾಡಿಯಲ್ಲಿ ದೂರ ಇಟ್ಟು ತುಂಬ ನಡೆದುಕೊಂಡು ಹೋಗಬೇಕು. ಸೊ ಅದರಿಂದಾಗಿ ನಾವು ಹೋಗಲಿಲ್ಲ. ಇವತ್ತು ಎಂಥ ಮೆನ್ಯೂ ಅಂದರೆ ಮಟನ್ ಬಿರಿಯಾನಿ. ಮಟನ್ ತಂದಾಗಿದೆ, ಮೊನ್ನೆ ತಂದೆವಲ್ಲ. ಮಟನ್ಗೆ ಎಷ್ಟು ರೇಟ್ ಅಂದರೆ 45 dirhams ಪರ್ kg. ಆದರೆ ಫ್ರೆಶ್ ಮಟನ್ 45 dirhams ಪರ್ kgಗೆ. ಸೊ ಅದರಿಂದಾಗಿ ಮಟನ್ ಎಲ್ಲ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ನಾನು. ಮಟನ್ ಬಿರಿಯಾನಿ, ಸ್ಯಾಲೆಡ್ ಹಾಗೂ ಕಬಾಬ್. ಸೊ ಇದು ನಮ್ಮ ಮೆನ್ಯೂ. ಹಾಗೂ ಸ್ವೀಟ್ಸಿಗೆ, ಡೆಸರ್ಟಿಗೆ ಫೆರಾ ಸ್ವೀಟ್ಸ್ ಅಂತೇಳಿ ಉಂಟು ಒಂದು ಇಲ್ಲಿ, ಅರಬಿಕ್ ಸ್ವೀಟ್ಸ್, ತುಂಬ ಫೇಮಸ್ ಅರಬಿಕ್ ಸ್ವೀಟ್ ಆಯಿತಾ. ಸೊ ಅಲ್ಲಿಂದ ಅರಬಿಕ್ ಡೆಸರ್ಟ್ ಆರ್ಡರ್ ಮಾಡೋದು ಇವತ್ತು. ಇನ್ನಾಯಿತು, ಪಕ್ಕ ಅಡಿಗೆ ಮಾಡಬೇಕು. ನಾನು ವೀಡಿಯೋ ತೆಗೆಯೋದಿಲ್ಲ, ಯಾಕಂದರೆ ಮಟನ್ ಬಿರಿಯಾನಿ ಆಲ್ರೆಡಿ ರೆಸಿಪಿ ಎಲ್ಲ ಹಾಕಿ ಆಗಿದೆ. ಬೇಕಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೇನೆ ಆಯಿತಾ. ರೆಸಿಪಿ ಹಾಕಿ ಆಗಿದೆ. ಸೊ ರಪ್ಪ ಬಿರಿಯಾನಿ ಮಾಡಿ ಇನ್ನು ಬ್ಯಾಟಿಂಗ್ ಮಾಡಬೇಕು, ಯಾಕಂದರೆ ಲೇಟ್ ಆಯಿತು. ಒಂದು ಮಸಾಲ ರೆಡಿ ಆಯಿತು, ಸ್ಯಾಲೆಡ್ ರೆಡಿ ಆಯಿತು, ಮತ್ತು ಫ್ರೈಗೆ ಚಿಕನ್ ಫ್ರೈ ರೆಡಿ. ಇನ್ನು ಮಟನ್ ಬಿರಿಯಾನಿ ಲೇಯರಿಂಗ್ಗೆ ತಯಾರಿ. ಫಸ್ಟ್ ಮಟನ್ದು ಗಸಿ ಹಾಕಿ, ಆನಂತರ ಸ್ವಲ್ಪ ರೈಸ್ ಹಾಕಿ, ಅದರ ಮೇಲೆ ಫುಡ್ ಕಲರ್ಸ್ ಯೂಸ್ ಮಾಡ್ಬೋದು, ಇಲ್ಲದ್ರೆ ನಾನು ಹಲ್ದಿ ಮಿಲ್ಕ್ ಯೂಸ್ ಮಾಡೋದು. ಹಲ್ದಿ ಮಿಲ್ಕ್ ಹಾಕಿ, ಫ್ರೈಡ್ ಆನಿಯನ್ಸ್ ಹಾಗೂ ಗೋಡಂಬಿ, ದ್ರಾಕ್ಷಿ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಬೇಕು. ಮತ್ತು ಇನ್ನೊಂದು ಲೇಯರ್ ಹಾಗೆ ಮಾಡಿಕೊಂಡು ಹೋಗಬೇಕು. ನಮ್ಮಲ್ಲೆಲ್ಲ ಹೇಗೆ ಫೇಮಸ್ ಸ್ವೀಟದ ಅಂಗಡಿ ಉಂಟು, ಕೊಚ್ಚಿನ್ ಬೇಕ್ರಿ, ವಾಸ್ ಬೇಕ್ರಿ, ಕಲ್ಪನಾ ಸ್ವೀಟ್ಸ್ ಎಲ್ಲ, ಹಾಗೆ ಇಲ್ಲಿ ಸಹ ಫೆರಸ್ ಸ್ವೀಟ್ಸ್ ಅಂದರೆ ಅರಬಿಕ್ ಸ್ವೀಟ್ಸ್ ಇಲ್ಲಿಯ ತುಂಬಾನೇ ಫೇಮಸ್ ಆದ ಸ್ವೀಟ್ಸ್. ಇದು ಡ್ರೈ ಫ್ರೂಟ್ಸ್ ಅರಬಿಕ್ ಡೆಸರ್ಟ್, ಇದರಲ್ಲಿ ಕ್ರೀಮ್ ಹಾಕಿದ್ದಾರೆ, ಕ್ರೀಮ್. ಹಾಗೂ ಇದು ಹಲ್ವಾ ಚೀಸ್ ಅಂತೇಳಿ ಕರೀತಾರೆ. ಇದು ಸಹ ಅರಬಿಕ್ ಡೆಸರ್ಟ್, ಒಳಗೆ ಫುಲ್ ಚೀಸ್, ಇದರ ಮೇಲೆ ಶುಗರ್ ಸಿರಪ್ ಹಾಕಲಿಕ್ಕೆ. ಹಾಗೂ ಇದು ಕುನಾಫಾ, ಇಲ್ಲಿಯ ಫೇಮಸ್ ಡೆಸರ್ಟ್. ಇನ್ನು ನನಗೆ ಕಮೆಂಟ್ಸ್ ಬರ್ತದೆ, ಎಂತವಾ ನೀವೊಂದು ಸ್ವೀಟ್ಸ್ ನೋಡುವಾಗ ಅರ್ಬು ಕಟ್ತೀರಿ. ನಾನು ಸತ್ಯ ಹೇಳ್ಬೇಕಾ, ನಾನು ಸ್ವೀಟ್ಸ್ ತಿನ್ನಲೇ ಇಲ್ಲ. ನಾನು ಖಾಲಿ ವಿಡಿಯೋ ತೆಗ್ದದ್ದು ನಿಮಗೆ ತೋರಿಸ್ಲಿಕ್ಕೋಸ್ಕರ. ಮತ್ತು ಉಳಿದವರೆಲ್ಲ ತಿಂದರು. ಕಿಯಾರ ಸಹ ತಿನ್ನೋದಿಲ್ಲ. ಕಿಯಾರಾಗೆ ಅರಬಿಕ್ ಸ್ವೀಟ್ಸ್ ಎಲ್ಲ ಇಷ್ಟ ಇಲ್ಲ, ಅವಳು ಖಾಲಿ ಚಾಕ್ಲೇಟ್ ಡೆಸರ್ಟ್ ಎಲ್ಲ ಇಷ್ಟಪಡ್ತಾಳೆ. ಇದೆಲ್ಲ ಚೀಸ್ ಎಲ್ಲ ಜಾಸ್ತಿ ಅರಬಿಕ್ ಸ್ವೀಟ್ಸಲ್ಲಿ. ಸೊ ಅವಳು ಸಹ ತಿನ್ನಲಿಲ್ಲ. ನಾನು ತಿಂತೇನೆ, ಹಾಗೆ ತಿನ್ನೋದಿಲ್ಲ ಅಂತೇಳಿ ಇಲ್ಲ. ಆದರೆ ಗೊತ್ತುಂಟಲ್ಲ, ಸೀಪೆ ಪ್ರೀ ಡಯಾಬಿಟಿಕ್ ನಾನು. ಸೊ ಈಗ ಕಂಟ್ರೋಲ್ ಮಾಡಿದ್ದು ಬಂತು. ಇನ್ನು ಸ್ಟೇಜ್ 2ಗೆ ಹೋದರೆ ಲೈಫ್ ಲಾಂಗ್ ಮದ್ದು ತಿಂದುಕೊಂಡೇ ಇರಬೇಕು. ಅದರಿಂದಾಗಿ ಸ್ವಲ್ಪ ಕಂಟ್ರೋಲ್ ಮಾಡಿದೆ ಹೆಲ್ತಿಗೋಸ್ಕರ. ಫಸ್ಟ್ ಟೈಮ್ ಲೈಫಲ್ಲಿ ಸ್ವೀಟ್ಸ್ ನೋಡುವಾಗ ಖಾಲಿ ನೋಡಿದ್ದು, ಕೈ ಹಾಕಲಿಲ್ಲ. ಇಲ್ಲದೆ ಸ್ವೀಟ್ಸ್ ಡಬ್ಬಿ ಯಾರು ಸಹ ಇಟ್ಟರೆ ನಾನು ಖಾಲಿ ಮಾಡಿಬಿಡ್ತೇನೆ. ಅಷ್ಟು ದೊಡ್ಡ ಸ್ವೀಟ್ ಲವರ್ ನಾನು. ಅದು ಈ ಸರ್ತಿ ತಿನ್ನಲಿಲ್ಲ ನಾನು. ತಿಂದ ಮೇಲೆ ಆಫ್ಟರ್ ಇಫೆಕ್ಟ್ಸ್ ಉಂಟಲ್ಲ, ಅದನ್ನು ಹೆದರಿಯೇ ನಾನು ತಿಂತಿಲ್ಲ. ಯಾಕಂದರೆ ಕಣ್ಣು ತುರಿಸುವುದು ಹಾಗೂ ಯೂರಿನ್ ಇನ್ಫೆಕ್ಷನ್ ಆಗೋದು ಆಯ್ತಾ, ಸಿವಿಯರ್. ಸೊ ಅದರಿಂದಾಗಿ ಅದನ್ನು ಆಫ್ಟರ್ ಇಫೆಕ್ಟ್ಸ್ ಹೆದರಿಯೇ ನನಗೆ ಸಿಕ್ಕ ಸ್ವೀಟ್ಸ್ ಬೇಡ ಅಂತೇಳಿ ಆಯಿತು. ಹಾಗೆ ತಿನ್ನೋದೇ ಇಲ್ಲಪ್ಪ ಅಂತ ಹಾಗೆ ಸಹ ಹೇಳುದಿಲ್ಲ ನಾನು. ಈಗ ನಾರ್ಮಲ್ ಫುಡ್ ಅಲ್ಸ ಸ್ವೀಟ್ಸ್ ಇರ್ತದೆ, ಅಂದರೆ ರೈಸ್ ಅಲ್ಸ ಸ್ವೀಟ್ ಇರ್ತದೆ, ಸ್ವೀಟಿನ ಅಂಶ. ಸೊ ಕೆಲವೊಮ್ಮೆ ತಿಂತೇನೆ ನಾನು ರೈಸ್ ಎಲ್ಲ. ಆದರೆ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ಇದರಲ್ಲೆಲ್ಲ ಸಕ್ಕರೆದು ಪುನಃ ಪ್ಯಾಕೆಟಲ್ಲಿ ಸಕ್ಕರೆ ಇದು ಕೊಟ್ಟಿದ್ದಾರೆ, ಸಕ್ಕರೆದು ನೀರು, ಅಂದರೆ ಹಾಕಿ ತಿನ್ನಿ ಅಂತೇಳಿ. ಸೊ ಬೇಡ ಅಂತೇಳಿ ಅವಾಯ್ಡ್ ಮಾಡ್ತಾ ನಾನು ರೂಮ್ಗೆ ಬಂದು ಕೂತು ಬಿಟ್ಟೆ. ಅಲ್ಲಿನ್ನು ಅವರೆಲ್ಲ ತಿನ್ನೋದು ನೋಡುವಾಗ ಸ್ವಲ್ಪ ಜಾಸ್ತಿ ಆಸೆ ಆಗುದು. ಕೆಲವೊಮ್ಮೆ ನಮಗೆ ಬೇಡ, ಆದರೆ ಸಹ ಬೇರೆಯವ್ರು ತಿನ್ನುವಾಗ ಸ್ವಲ್ಪ ಆಸೆ ಆಗುದಲ್ಲ. ಎಷ್ಟು ಕಷ್ಟ ನೋಡಿ ಈ ಮಕ್ಕಳಿಂದಾಗಿ. ಸುಖ ಉಂಟಾ ನೋಡಿ. ಇದೇ ಮನೆಯವರು. ವಾಚ್ಮ್ಯಾನ್ಗೆ ಸಹ ಕಷ್ಟ, ಎಲ್ಲರಿಗೆ ಸಹ ಕಷ್ಟ, ನಮಗೆ ಸಹ ಕಷ್ಟ. ಮನೆ ಹೊರಗೆ ಹೋಗ್ಲಿಕ್ಕೆ ಆಗುದ ನೋಡಿ. ಇಡೀ ಮನೆಯೊಳಗೆ ಸಹ ಕಲ್ಲು ನೋಡಿ, ಎಷ್ಟು ಟೈಲ್ಸ್ ಹೊಡೆದು ಹಾಕಿದ್ದಾರೆ. ಮನೆ ಹತ್ರ ಇರುವ ಅಂಗಡಿ ಯುನೈಟೆಡ್ ಎಂಬ ಅಂಗಡಿಗೆ ಬಂದಿದ್ದೇವೆ. ಇಲ್ಲಿ ಎಲ್ಲ ಐಟಮ್ಸ್
25ರಿಂದ 250 ರೂಪಾಯಿ. 25ರಿಂದ 250 ರೂಪಾಯಿಗೆ ಎಲ್ಲ ಇಲ್ಲಿ ಐಟಮ್ ಸಿಗ್ತದೆ. ಹೆಚ್ಚಾದ ಐಟಮ್ಸ್, ಕೆಲವು ಜಾಸ್ತಿ ಇರ್ತದೆ. ಕಟ್ಲರಿ, ಚಿಪ್ಸ್, ಚಾಕ್ಲೇಟ್ ಎಲ್ಲ ಇಲ್ಲಿ ಸಿಗ್ತದೆ ನೋಡಿ. ಕಟ್ಲರಿ ಚಿಕ್ಕದಾದ ಚೊಕ್ಕದಾದ ಸಾಸರ್, ಇದಕ್ಕೆ 2.95. ಇದು ಇದಲ್ಲ ಎಂತ ಕುಪ್ಪಿದಲ್ಲ, ಇದು ಸ್ವಲ್ಪ ಪ್ಲಾಸ್ಟಿಕ್ ಮಿಕ್ಸ್. ಅದು ಇದ್ದದ್ರಲ್ಲಿ ವರ್ಸ್ಟ್ ಕಿಯಾ ಚಾಕ್ಲೇಟ್, ಇದ್ದದ್ರಲ್ಲಿ ವರ್ಸ್ಟ್ ಕ್ಯಾನ್ಸರಸ್ ಚಾಕ್ಲೇಟ್ ಇದು. ಇವಳಿಗೆ ಮುಂಚೆ ಕೊಟ್ಟಿದ್ದೇವೆ, ನಮ್ಗೆ ಗೊತ್ತಿರಲಿಲ್ಲ. ಅದು ಗೊತ್ತಾದ ಮೇಲೆ ಕೊಡೋದಿಲ್ಲ. ಇದೆಲ್ಲ ಮಕ್ಕಳಿಗೆ ತುಂಬ ಆಸೆವಾಗುವ ವಸ್ತು. ಇಡು ಮಗ ಹಿಂದೆ. ವೆರಿ ಗುಡ್. ಇಟ್ಸ್ ನಾಟ್ ಹೆಲ್ದಿ. ಓಕೆ, ಅದು ಸೀಪೆದು, ಇದು ಸ್ಲೋ ಪಾಯ್ಸನ್ ಅದೆಲ್ಲ. ಬಾ, ನೋಡ್ಲಿಕ್ಕೆ ಖಾಲಿ ಚಂದ. ಐನು ಮಾತ್ರ ಹೆಲ್ದಿ ಅಲ್ಲ ಇದು. ಹೋಗು ಹೋಗು, ಆದಷ್ಟು ಕಾಪಾಡೋದು. ಎಲ್ಲಿ ತಿನ್ನಬೇಕು ತಿನ್ನಲೇಬೇಕಲ್ಲ, ಎಂತ ಮಾಡಲಿಕ್ಕಲ್ಲ. ಚಿಪ್ಸ್ ಸಿಗ್ತದೆ ನೋಡಿ, ನಮ್ಮನೆದು ಬೌಲ್ ನೋಡಿ. ಇದು ಸೆರಾಮಿಕ್. ಎಲ್ಲ ಉಂಟು, ನೀನು ಅಲ್ಲಿ ಇಡು ನೋಡು, ಅಲ್ಲಿದ್ರೇನೆ ಚಂದ. ಹಂಗ್ರಿ ನಾನು ಬೆಚ್ಚ ಗಂಜಿ ಕೊಡ್ತೇನೆ, ಬಾ ಹೋಗುವ. ಇದೆಲ್ಲ ತಿನ್ನಲೇಬಾರ್ದು, ಇದು ಖಾಲಿ ನೋಡಬೇಕು ನಾವು ಕಲರ್ಸ್, ಆಯ್ತಾ? ಇದು ನೋಡಿ ಅಂತೆ, ಭಾರಿ ಚಂದ ಡೆಕೋರೇಷನ್ ಎಲ್ಲ ಮಾಡಲಿಕ್ಕೆ ಮನೆಯಲ್ಲಿ. ಮಣ್ಣುದು, ಹೊರಗೆ ಹೀಗೆ ಆರ್ಟ್. ಇದಕ್ಕೆ 17-18 ದಿರಂ. ಭಾರಿ ಚಂದ ಮಾತ್ರ, ತುಂಬ ವೆರೈಟಿ ಉಂಟು ಇದರಲ್ಲಿ. ಇದು ನೋಡಿ ಜ್ಯೂಸ್ ಹಾಕಲಿಕ್ಕೆ, ಇಲ್ಲಿ ಮೇಲೆ ಜ್ಯೂಸ್ ಹಾಕಿ ಇದಕ್ಕೊಂದು ಸ್ಟೂಲ್ ಸಹ ಬರ್ತದೆ. ಇದಕ್ಕೆ 23 ದಿರಂ. ಇದು ನಮ್ಮ ಮನೆಯಲ್ಲಿ ಉಂಟಲ್ಲ. ಇಡು ಮಗ, ಇಡು. ಇಲ್ಲಿ ಸಹ ಉಂಟು ರಾಶಿ ಐಟಮ್. ನನಗೆ ಲೋಬನ ಹಾಕುವ ಚಾರ್ಕೋಲ್ ಬೇಕು, ಅದು ಹುಡುಕುದು. ನೋಡಿ, ಇದು ಚಾರ್ಕೋಲ್ ಲೋಬನ ಹಾಕ್ಲಿಕ್ಕೆ. ಇದರ ಮೇಲೆ ಎಷ್ಟು ಕಂಪನಿ ಉಂಟು ನೋಡಿ, ಕಂಪನೀಸ್ ಉಂಟು. ಕಲರ್ ಬೇರೆ, ಇದಕ್ಕೆ ಸುಟ್ಟು ಬೂದಿ ಆಗುದು, ಅದಕ್ಕೆ ಸಹ ಒಂದು ಕಲರ್. ಸ್ಟೈಲಲ್ಲಿ ಉರಿಸಿ ಸುಡಬೇಕಾದ್ರೆ ಅವಸ್ಥೆ. ಇದಕ್ಕೆ 8 ದಿರಂ. ಇವರದೊಂದು ಗಾನಾಗಿ, ಇವಳದೊಂದು ಡಾನ್ಸ್. ಬಾರ ನೋಡಿ, ಸ್ಟೀಲ್ದು ಸಹ ಎಲ್ಲ ಇಲ್ಲಿ ಸಿಗ್ತದೆ. ತಟ್ಟೆ ಬೇಕಾ, ತೋಪು ಬೇಕಾ, ಟ್ರೇ ಬೇಕಾ, ವಾಟಿ ಬೇಕಾ? ನೀನೆಲ್ಲಿ ಮಗ ಬ್ಯಾಂಡಿಗೆ? ಇದು ಸಹ ಸಿಗ್ತದೆ. ಇಡು ಮಗ, ಇಡು. ನಮ್ಮನ್ನು ಓಡಿಸುವರು. ಇಡ್ತೀಯಕ್ಕ? ಮತ್ತು ಗಾಳಿಸ್ಲಿಕ್ಕೆ, ಕೇಕ್ ಮಾಡಲಿಕ್ಕೆ, ಊಟ ಬೇಡ ಕೇಕ್ ತಿನ್ನಬೇಕು ಅಂತ ಹೇಳುವವ್ರಿಗೆ ಕೇಕ್ ಮಾಡುವಂಥ ಐಟಮ್ ಎಲ್ಲ ಇಲ್ಲಿ ಸಿಗ್ತದೆ. ಇದು ಸಹ ಡಿಸೈನ್ಡ್ ಕಟ್ಲರಿ ನೋಡಿ, ಭಾರಿ ಚಂದ ಪ್ರಿಂಟ್ ಅಲ್ಲ. ಎಂತ? ಆ ಸ್ಲೈಮ್ ಹೋಗು. ಒಂದೇ ಐಟಮ್ ಸಿಕ್ಕುದು, ಸ್ಲೈಮ್ ಇಲ್ಲದ್ರೆ ಇನ್ನೊಂದು ಐಟಮ್. ಎರಡು ಕೊಂಡೋಗ್ಲಿಕ್ಕೆಲ್ಲ ನಾವು ಅಂಬಾನಿ ಅಲ್ಲ. ಸೀದೋಗಕ್ಕ, ಸೀದಾ ನೋಡಿ. ಆರ್ಟಿಫಿಷಿಯಲ್ ನೇಲ್ಸ್, ಪಾತ್ರೆ ತೊಳೆಯೋದವ್ರಿಗೆ. ಮೇಕಪ್ ಐಟಮ್, ಬುಕ್ಸ್. ಇದು ಭಾರಿ ಒಂದು ಡೇಂಜರ್ ಆದ ಏರಿಯಾ, ಮಕ್ಕಳ ಟಾಯ್ಸ್ ಏರಿಯಾ. ನಿಂಗೆ ಸ್ಲೈಮ್ ಅಲ್ಲ, ಸ್ಲೈಮೇ ಕೊಡ್ತೇನೆ ನೀನು. ಬಾ, ಹೆಚ್ಚು ನೋಡ್ಲಿಕ್ಕೆ ಹೋಗ್ಬೇಡ, ಬೇರೆದಕ್ಕೆ ಆಸೆ ಆಗ್ತದೆ. ಬಾ ಅಕ್ಕ, ಬಾ ಅಕ್ಕ. ಕ್ಯಾಂಡಲ್ದು ರಗಳೆ ಬೇಡ, ಆರ್ಟಿಫಿಷಿಯಲ್ ಕ್ಯಾಂಡಲ್ಸ ನೋಡಿ, ಬ್ಯಾಟ್ರಿ ಆಪರೇಟೆಡ್ ಇದೆಲ್ಲ. ಅವಳಿಗೆ ಗಂಬಲ್ ಮೆಷಿನ್ ಬೇಕಂತೆ. ನಾವು ಸಂಜೆ ಹೋಗಿ ಶುಗರ್ ಜ್ಯೂಸ್ ಕುಡಿಯುವ, ಓಕೆಯಾ? ಶುಗರ್ ಜ್ಯೂಸ್ ಕೊಡ್ತೇವೆ, ಓಕೆಯಾ? ಅದು ಹೆಲ್ದಿ. ಇದು ಈಗ ಸ್ಲೈಮ್ ತಗೊಂಡ್ಲು ಮನೆಯಲ್ಲಿ ಆಡಲಿಕ್ಕೆ. ತೋರಿಸು ಮಗ ಸ್ಲೈಮ್ ಮೇಲೆ. ಇದಕ್ಕೆ 8 ದಿರಂ ನೋಡಿ. ಇಲ್ಲಿ ಕಲರ್ ಸ್ಲೈಮ್ ಉಂಟು. ಎಂತ ಬೇಕು? ಅದು ಬೇಡ ಮಗ, ಇದರಲ್ಲಿ ತುಂಬ ಕಲರ್ಸ್ ಉಂಟು. ಅದರಲ್ಲಿ 6 ಕಲರ್ಸ್ ಇರುವುದು. ಅದು ಓಕೆಯಾ? ಇದರಲ್ಲಿ ತುಂಬ ಕಲರ್ಸ್ ಉಂಟು ಇದರಲ್ಲಿ. ಬಾ ಹೋಗು ಅಕ್ಕ, ಬಾ ಈಚೆ.
ನೋಡಿ ಎಷ್ಟು ವೆರೈಟಿ ಉಂಟು. ಫ್ರೇಮ್ ಸಹ ಸಿಗ್ತದೆ ಇಲ್ಲಿ. ಇದು ಎಂತದ ಗೊತ್ತಿಲ್ಲ. ಇದು ಹಣ ಸೇವ್ ಮಾಡ್ಲಿಕ್ಕೆ ಆಸೆ ಇದ್ದವರಿಗೆ ಡಬ್ಬಿ ಸಹ ಉಂಟು. ಎಂತೆಲ್ಲ ಟೈಪ್ ಡಬ್ಬಿ ಬಂದಿದೆ ನೋಡಿ. ಮುಂಚೆ ಎಲ್ಲ ಮಣ್ಣಿದು ಡಬ್ಬಿ ಇತ್ತಲ್ಲ, ಈಗ ನೋಡಿ ಅಂತೆ ನೆಗಡುವ ಡಬ್ಬಿ, ಗೊಂಬೆ ಡಬ್ಬಿ, ಮನೆ ಡಬ್ಬಿ, ಹಣದ ಡಬ್ಬಿ. ನೋಡಿ, ಇಡೀ ಊರಿಗೆ ಗೊತ್ತಾಗಬೇಕಾ ನೀವು ಹಣ ಸೇವ್ ಮಾಡ್ತೀರಂತೇಳಿ. ಹಣದ ಡಬ್ಬಿ ಸಹ ಉಂಟು. ಹೊರಗೆ ಪ್ರಿಂಟೇ ಉಂಟು ಹಣದು. ಎಷ್ಟು ಟೈಪ್ ಉಂಟು ನೋಡಿ. ಇದೆಲ್ಲ ಕ್ಲೇ. ಎಲ್ಲದಕ್ಕಿಂತ ಒಳ್ಳೆ ಇದು ಏರ್ ಕ್ಲೇ ಅಂತ ಕರೀದು. ಇದು ಭಾರಿ ಒಳ್ಳೆ ಉಂಟು ಆಯಿತಾ. ಇದಕ್ಕೆ ಎಷ್ಟು ಗೊತ್ತುಂಟು? ಇದಕ್ಕೆ 650 ದಿರಮ್. 6 ದಿರಮ್ 50 ಫೇರ್ಸ್. ಇದೊಂದು ತಗೊಳ್ಳೋ. ಅಯ್ಯೋ ಬಿತ್ತು ಮಕ್ಕ. ಎತ್ತು ಸಾರಿ ಅಕ್ಕ, ಸಾರಿ ಮಸಬ್ಬೇಡಿ. ಇದೊಂದು ತಗೊಳ್ಳೋ. ಓಕೆ, ಹೋಗೋಣ ಎಲ್ಲ. ಲೆಟ್ಸ್ ಗೋ. ಎಷ್ಟು ಉಂಟು ನೋಡಿ. ಸ್ಟಿಕ್ಕರ್ಸ್ ಉಂಟು, ಸ್ಟೇಷನರೀಸ್ ಉಂಟು. ಹಣ ಪುಡಿ ಮಾಡ್ಲಿಕ್ಕೆ ಇಲ್ಲಿ ರಾಶಿ ಉಂಟು. ಅದೇ ಹಣ ಪುಡಿ ಮಾಡ್ಲಿಕ್ಕೆ ಇಲ್ಲಿ ರಾಶಿ ಐಟಮ್ ಸಿಗ್ತದೆ. ಎಂತ ಬೇಕು? ಗಡ್ಡ ಬೇಕಾ? ಗಡ್ಡ ಇದ್ದವ್ರಿಗೆ ಶೇವ್ ಮಾಡ್ಲಿಕ್ಕೆ ಆಯ್ತು. ನಿಂಗೆ ಗಡ್ಡ ಬೇಕಾ ಆರ್ಟಿಫಿಷಿಯಲ್? ಎಂತ ಎಣ್ಣೆ ಪೂಜಿದಾನ ಒಟ್ಟಾರೆ ಬಲ್ಲೆ ಬೆಳ್ದಾಗಿ ಬೆಳೆದಿದೆ. ಹೋಗುವ ಮಗ ಬಾ. ಎಂತೆಲ್ಲ ತಕೊಂಡೆ ಮನೆಗೆ ಹೋಗಿ ತೋರಿಸ್ತಾನೆ ಆಯ್ತಾ. ನಂಗೆ 2 ಕೈ ಕೊಟ್ಟದ್ದು ಮಾರ. ನಂಗೆ 2 ಕೈ ಕೊಟ್ಟದ್ದು ದೇವರು. ರಾಶಿ ಉಂಟು ಕೈಯಲ್ಲಿ. ಒಂದು ಕೈಯಲ್ಲಿ ಫೋನ್. ಮನೆಗೆ ಹೋಗಿ ತೋರಿಸ್ತೇನೆ. ಹೊಸದಾಗಿ ಮದುವೆ ಆದವರಿಗೆ ಎಂತೆಲ್ಲ ಗಿಫ್ಟಿಂಗ್ ಐಟಮ್ ಉಂಟು ನೋಡಿ. ಇದಲ್ಲ, ಇದು ಒಂಟೆ ಅಲ್ಲ. ಇದು ಗಿಫ್ಟಿಂಗ್ ಐಟಮ್. ಇದಕ್ಕೆ 15 ದಿರಮ್, 16 ದಿರಮ್ಸ್. 15.95 ಅಂದರೆ 16. ಬುರ್ಜ್ ಖಲೀಫಾ ಇದೆಲ್ಲ ತುಂಬ ಕಮ್ಮಿಗೆ ಇಲ್ಲಿ ಸಿಗ್ತದೆ ನೋಡಿ. ಮ್ಯೂಸಿಯಂ ಆಫ್ ಫ್ಯೂಚರ್ ಇದು ಮೊನ್ನೆ ತೋರಿಸಿದಲ್ಲ ಅದೇ. ಕ್ಯಾ ಇಡು ಗ್ಲಾಸ್ ಅದು. ಇದು ಮರ ಇದೀಗ ಸರಿ ಇಡು. ಟೈನ್ ಆದರೆ ಮತ್ತೆ ನಾನೇ ಬಿಲ್ ಕಟ್ಟಬೇಕಲ್ಲಿ. ಇದು ಎಲ್ಲ ಬರ್ಡೇಗೆ ಐಟಮ್ಸ್ ಎಲ್ಲ ಇಲ್ಲಿ ಸಿಗ್ತದೆ ನೋಡಿ. ಇಲ್ಲಿ ಬದಿಯಲ್ಲಿ ಪಾಮ್ ಬೇಕಾ? ಬರ್ಡೇದವರು ಕೇಕ್ ಕಟ್ ಮಾಡುವಾಗ ಸೈಡಲ್ಲಿ ಡ್ಯಾನ್ಸ್ ಮಾಡಬೇಕಾ? ಅದು ಸಹ ಸಿಗ್ತದೆ. ನನ್ನ ಬರ್ಡೇ ಇಲ್ಲ, ನನ್ನ ಬರ್ಡೇ ಆಯ್ತು ಇನ್ನು ನೆಕ್ಸ್ಟ್ ಇಯರ್. 6 ತಿಂಗಳಿಗೆ ಬರ್ಡೇ ಬಂದೆ. ನಿನ್ನ ಅಮ್ಮ ಬೇಗ 100 ವರ್ಷ ದಾಟ್ತಾರೆ. ಎಂತೆಲ್ಲ ತಂದೆ ಈಗ ತೋರಿಸ್ತೇನೆ. ಫಸ್ಟಿಗೆ ಇದೊಂದು ಚಾರ್ಕೋಲ್ ತಂದೆ ಲೋಬನ ಹಾಕಲಿಕ್ಕೆ. ಸೊ ಇದೊಂದು ಹೊಸ ಟೈಪ್ ನಾನು ಟ್ರೈ ಮಾಡುವ ಅಂತೇಳಿ ತಗೊಂಡದು. ಇದಕ್ಕೆ ಎಷ್ಟು ಗೊತ್ತಿಲ್ಲ. ಇದಕ್ಕೆ 6.5 ದಿರಮ್ಸ್. ಕಳೆಗೆ ನಾನು ರುಪೀಸಲ್ಲಿ ಹಾಕ್ತೇನೆ ಎಷ್ಟು ಅಂತೇಳಿ. ಇದಕ್ಕೆ ಇನ್ನೊಂದು, ಇದು ನಾನು ಮುಂಚೆ ಸಹ ಟ್ರೈ ಮಾಡಿದ್ದೇನೆ. ಇದು ಸ್ವಲ್ಪ ಒಳ್ಳೆಯದು. ಇದು 7.95. ಇದಕ್ಕೆ ಒಂದೊಂದು ಇಡೀ ಹಾಕುವುದಿಲ್ಲ, ಇದರ ಅರ್ಧ ಮಾಡ್ತೇನೆ. ಸುಮ್ಮನೆ ವೇಸ್ಟ್ ಇಷ್ಟು ದೊಡ್ಡದು ಎಂತಕ್ಕೆ. ಮತ್ತು ಸ್ಲೈಮ್ ತಗೊಂಡೆ ಕ್ಯಾರನ್ಗೆ, ಮಕ್ಕಳ ಹ್ಯಾಂಡ್ ಮೂಮೆಂಟಿಗೆ ಒಳ್ಳೆ. ಹಾಗೂ ಇದಕ್ಕೆ 10 ದಿರಮ್. 9.95 ಅಂದರೆ 10 ದಿರಮ್ 6ಕ್ಕೆ. ದೊಡ್ಡ ತಂಬಿಗೆ ಅಲ್ಲಿ ಉಂಟು ಸ್ಲೈಮ್. ಮತ್ತು ಇದು ಕ್ಲೇ. ಇದು ಬರುವುದೇ ಇಲ್ಲ ಈಗ. 2 ಪ್ಯಾಕೆಟ್ ಇದ್ದದ್ದು, ಬಾಕಿ ಎಲ್ಲ ಸಿಂಗಲ್. ಇಷ್ಟಕ್ಕಿವೆ 3.5 ದಿರಮ್. ಇದು 3 ಸೆಟ್ಟಿಗೆ ನಾನು ಎಷ್ಟು ಕೊಟ್ಟದ್ದು? 6.5 ದಿರಮ್. ಇದು ಲಾಭ ಅಲ್ಲ? ಇಲ್ಲದೆ ನನಗೆ ಎಷ್ಟಾಗ್ತದೆ? 3.5 ಅಂದರೆ ಲೆಕ್ಕ ಮಾಡಿ ನೋಡೋ. 3, 6, 9, 10, 50 ಆಗ್ತದೆ. ಇದಾದರೆ ನನಗೆ ಕಮ್ಮಿಗೆ ಸಿಕ್ಕಿದೆ 6.5. ಇದು ಊರಿಗೆ ಕೊಂಡೋಗ್ಲಿಕ್ಕೆ ನಾನು ತಂದಿಟ್ಟದ್ದು. ನೋಡುವ ಯಾವಾಗಾಚೆ ಹೋಗುವಾಗ ಕೊಂಡೋಗ್ಬೋದು. ಊರಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದು. ಸೊ ಇಷ್ಟೆಲ್ಲ ಐಟಮ್ಸ್ ತಗೊಂಡೆ. ಇಷ್ಟೇ ಐಟಮ್ಸ್ ತಗೊಂಡದ್ದು. ಮತ್ತು ತುಂಬ ಜನರು ಹೇಳ್ತಿದ್ದೀರಿ ಅಗರ್ಬತ್ತಿ ಇಡಿ ಅಂತೇಳಿ. ಅಗರ್ಬತ್ತಿ ಇಲ್ಲಿಗೆ ಹೋಗಿ ಕೇಳಿದೆ, ಅಗರ್ಬತ್ತಿ ಹೇ ಅಂತೇಳಿ. ಅದಕ್ಕೆ ಅವನು ಹೇಳಿದ ಅಗರ್ಬತ್ತಿ ಅವನ ಭಾಷೆಯಲ್ಲಿ ಹಿಂದಿಯಲ್ಲಿ ಹೇಳಿದ ಅಗರ್ಬತ್ತಿ ಇಲ್ಲ, ನೈಯೇ ಬ್ಯಾಟ್ ಐಸೆ ಕರ್ಕೆ ಮಾರ್ ಸಕ್ತೆ ಮಚ್ಚರ್ಕು ಅಂತೇಳಿ. ನಾನಿನ್ನು ಬ್ಯಾಟ್ ಹಿಡಿದು ಇಲ್ಲೇ ಕೂತ್ಕೊಳ್ಳೋದು ಒಳ್ಳೆ ಎಂಟ್ರೆನ್ಸಲ್ಲಿ ನುಸಿ ಹಿಡಿಲಿಕ್ಕೆ. ಬ್ಯಾಟ್ ಆಲ್ರೆಡಿ ಉಂಟು ನಮ್ಮ ಹತ್ರ. ಅಂದರೆ ಇದು ಇಲ್ಲ, ಅಗರ್ಬತ್ತಿ ಎಲ್ಲ ಇಲ್ಲ. ಸೊ ಎಲ್ಲಿ ಸಿಗ್ತದೆ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ಹೇಳಿ. ಯಾಕಂದರೆ ಈಗ ತುಂಬ ನುಸಿ. ಎಷ್ಟಂದರೆ ಗಾಡಿಯಲ್ಲಿ ಸಹ ನುಸಿ, ಗಾಡಿ ಒಳಗೆ ಸಹ ನುಸಿ, ಹೊರಗೆ ಸಹ ನುಸಿ, ಮನೆಯಲ್ಲಿ ಸಹ ನುಸಿ, ಬಾಲ್ಕನಿಯಲ್ಲಿ ಸಹ ನುಸಿ, ಎಲ್ಲ ಕಡೆ ನುಸಿ. ಮನುಷ್ಯರಿಗಿಂತ ಜಾಸ್ತಿ ಇಲ್ಲೀಗ ನುಸಿ ತುಂಬಿದೆ. ಊರಲ್ಲೆಲ್ಲ ಸಿಗ್ತದಲ್ಲ ಅಮೆಝಾನಲ್ಲೆಲ್ಲ ಅಗರ್ಬತ್ತಿ. ಅದೇ ನಾನು ಇಲ್ಲಿ ಹುಡುಕ್ಲಿಕ್ಕೆ ಟ್ರೈ ಮಾಡಿದೆ. ನಾನು ಒಂದೇ ಅಂಗಡಿಗೆ ಹೋದದ್ದು, ಅಲ್ಲಿ ಸಿಗಲಿಲ್ಲ. ಇನ್ನು ಬೇರೆ ಕಡೆ ಸರಿಗೆ ನೋಡಬೇಕು.
ಯಾಕಂದ್ರೆ ಈಗ ನುಸಿದು ಸೀಸನ್ ಅಲ್ಲ, ಬಿಸ್ನೆಸ್ ಮಾಡೋರಿಗೆ ಭಾರಿ ಒಳ್ಳೆ ಬಿಸ್ನೆಸ್ ಇದು. ನುಸಿದು ಅಗರಬತ್ತಿ ಮಾರುದು ಭಾರಿ ಒಳ್ಳೆ ಬಿಸ್ನೆಸ್. ಅಂದರೆ ಎಲ್ಲ ಸಹ ಎಸ್ಪೆಷಲಿ ಮಕ್ಕಳಿದ್ದ ಪೇರೆಂಟ್ಸ್ ಎಲ್ಲ ತಗೊಂಡು ಬಿಡ್ತೇವೆ ನುಸಿಂದ. ಮಕ್ಕಳಾದ್ರೂ ಆದಿತಿ ನುಸಿ ಅಲ್ಲ. ಬಟ್ಟೆ ತೆಗಿಲಿಕ್ಕೆ ಪುರ್ಸೋತಿಲ್ಲ, ಸ್ಲೈಮಲ್ಲಿ ಕೂತ್ಲು ನೋಡಿ, ಹೀಗೆ ಇರ್ತದೆ ಸ್ಲೈಮ್. ಬಿಡು, ಒಮ್ಮೆ ಬಿಡು ನೋಡು, ತುಂಬ ಸಾಫ್ಟ್ ಇರ್ತದೆ. ಸೊ ಮಕ್ಕಳು ಹೀಗೆ ಮೂವ್ಮೆಂಟ್ ಮಾಡ್ತಾರಲ್ಲ, ಈ ಮೂವ್ಮೆಂಟಿಂದಾಗಿ ಅವರ ಗ್ರಿಪ್, ಪೆನ್ಸಿಲ್ ಗ್ರಿಪ್ ಒಳ್ಳೆ ಸ್ಟ್ರಾಂಗ್ ಆಗಿರ್ತದೆ ಅಂತೇಳಿ ಹೇಳ್ತಾರೆ. ಇಲ್ಲಿಯ ಟೀಚರ್ಸ್ನವರೇ ಹೇಳಿದ್ದು ನನಗೆ ಇದು. ಯಾಕೆಂದರೆ ಸ್ಟಾರ್ಟಿಂಗ್ ಇವಳು 3.5 ವರ್ಷ ಇರುವಾಗ ಇವಳಿಗೆ ಪೆನ್ಸಿಲ್ ಗ್ರಿಪ್ ಒಳ್ಳೆ ಇರಲಿಲ್ಲ. ಸೊ ಅದರಿಂದಾಗಿ ಇದು ಹೇಳಿಕೊಟ್ಟದು ಟೀಚರ್ಸ್ನವರು. ಭಾರಿ ಸಾಫ್ಟ್, ಇದರಲ್ಲಿ ಎಲ್ಲ ಆಡ್ಬೋದು, ಬೇರೆ ಬೇರೆ ಥರ ಆಡ್ಬೋದು ನೋಡಿ. ಇದು ಮಾತ್ರ ಬಾಯಿಗೆಲ್ಲ ಹಾಕ್ಲಿಕ್ಕಿಲ್ಲ, ತುಂಬ ಡೇಂಜರಸ್. ಮುಂಚೆ ಅಷ್ಟು ಪೆನ್ಸಿಲ್ ಗ್ರಿಪ್ ಇರಲಿಲ್ಲ ಇವಳಿಗೆ. ಅಂದರೆ ಈ ಪೆನ್ಸಿಲ್ ಹಿಡಿಯುವಾಗ ಬೀಳುವುದು ನಿತ್ರಾಣವಾಗಿ, ಪೆನ್ಸಿಲ್ ನಿತ್ರಾಣವಾಗಿ ಬೀಳುವುದು, ಇವಳ ಕೈಯಿಂದ ಬೀಳುವುದು ಗಡಿ ಗಡಿ ಗಡಿ. ಸೊ ಅದಕ್ಕೆ ನನಗೆ ಇವಳ ಎಲ್ ಕೆ ಜಿ ಅಲ್ಲ, ನರ್ಸರಿ ಟೀಚರ್ ಹೇಳಿದರು, ಕ್ಲೇಯಲ್ಲಿ ಆಡ್ಲಿಕ್ಕೆ ಕೊಡಿ, ಆಗ ಪೆನ್ಸಿಲ್ ಗ್ರಿಪ್ ಒಳ್ಳೆ ಆಗ್ತದೆ ಅಂತೇಳಿ. ಈಗ 5 ವರ್ಷ ಆಯ್ತಲ್ಲ, ಈಗ ಪೆನ್ಸಿಲ್ ಗ್ರಿಪ್ ಎಷ್ಟು ಅಂದರೆ ಪೆನ್ಸಿಲ್ ಹಿಡಿಲಿಕ್ಕೆ ಕೇಳುದಿಲ್ಲ, ಅಷ್ಟು ಒಳ್ಳೆ ಗ್ರಿಪ್. ಇವತ್ತು ಸ್ಪೆಷಲ್ ಆದ ಕಡಲೆ ಗಸಿ ಮಾಡ್ತಿದ್ದಾನೆ ಆಯ್ತಾ. ನಮ್ಮ ಮಂಗಳೂರಿನ ಸ್ಟೈಲ್ ಅಲ್ಲ, ಇದು ಕೇರಳದ್ದು ಸ್ಟೈಲ್ ಮಾಡ್ತಿದ್ದಾನೆ. ನಂದೊಂದು ಫ್ರೆಂಡ್ ನನಗೆ ಈ ರೆಸಿಪಿ ಹೇಳಿಕೊಟ್ಟದು. ಸೇಮ್ ತಿಂದು ತಿಂದು ಬೋರಾಗಿ ಪೇಸಿ ಹೋಗಿದ್ದವ್ರಿಗೆ ಇದಂತೂ ಬೆಸ್ಟ್ ರೆಸಿಪಿ ಆಯ್ತಾ. ತುಂಬ ಡಿಫ್ರೆಂಟ್ ಹಾಗೂ ಟೇಸ್ಟ್ ರೀತಿಯಲ್ಲಿ ಬರ್ತದೆ. ಈ ರೆಸಿಪಿನ ರೆಸಿಪಿ ಚಾನಲ್ ಮಿಸಸ್ ಕುಂದರ್ ರೆಸಿಪಿ ಚಾನಲಲ್ಲಿ ಬರ್ತದೆ ಆಯ್ತಾ. ನಾಳೆ ಶಾರ್ಪ್ 12:30 ಮಧ್ಯಾಹ್ನ ನಾನು ಈ ರೆಸಿಪಿಯನ್ನು ಅಪ್ಲೋಡ್ ಮಾಡ್ತೇನೆ, ತಪ್ಪದೆ ನೋಡಿ ಟ್ರೈ ಮಾಡಿ. ಆಯಿತು, ಶೂಟಿಂಗ್ ಎಲ್ಲ ಆಯಿತು. ರೆಸಿಪಿ ಚಾನಲ್ಗೆ ಇದು ಕಡಲೆ ಕರಿ, ಇದು ಕೇರಳ ಸ್ಟೈಲ್ ಆಯಿತಾ, ನಮ್ಮ ಊರಿನ ಸ್ಟೈಲ್ ಅಲ್ಲ, ಕೇರಳ ಸ್ಟೈಲ್. ನಂದೊಂದು ಫ್ರೆಂಡ್ ಹೇಳಿ ನನಗೆ ಗೊತ್ತು ಈ ರೆಸಿಪಿ. ಸೂಪರಾಗಿ ಬರ್ತದೆ. ದೋಸೆ ಒಟ್ಟಿಗೆಲ್ಲ ಹೇಳೋದೇ ಬೇಡ, ಪುಟ್ಟು ಒಟ್ಟಿಗೆ ಸಹ ತಿನ್ಬೋದು, ದೋಸೆ ಒಟ್ಟಿಗೆ ಎಂತ ಸಹ ಬೇಡಾದರೆ ನಮ್ಮ ನಾರ್ಮಲ್ ಬಾಯ್ಲ್ಡ್ ರೈಸ್ ಒಟ್ಟಿಗೆ ಸಹ ತಿನ್ಬೋದು. ಭಾರಿ ಒಂದು ಲಾಯ್ಕದ ಗಜ್ಪು. ಇದರ ರೆಸಿಪಿ ಸಹ ನಾನು ಹಾಕ್ತೇನೆ ಆಯಿತಾ ಮಿಸಸ್ ಕುಂದರ್ ರೆಸಿಪಿ ಚಾನಲ್ಗೆ. ಇನ್ನು ನಾನು ಕನ್ಸಿಸ್ಟೆಂಟ್ ಇರಲಿಕ್ಕೆ ಟ್ರೈ ಮಾಡ್ತಿದ್ದೇನೆ. ಮೊನ್ನೆ ನಾನು ಆಲ್ರೆಡಿ ಪನ್ನೀರ್ ರೆಸಿಪಿ ಹಾಕಿ ಆಗಿದೆ. ಯಾರೆಲ್ಲ ನೋಡಲಿಲ್ಲ ಪನ್ನೀರ್ ಬುರ್ಜಿ ಟ್ರೈ ಮಾಡಿ, ಸೂಪರ್ ಈಸಿ ಸಹ, ತುಂಬ ಸೂಪರಾಗಿ ಬರ್ತದೆ. ಹೈ ಪ್ರೋಟೀನ್ ರೆಸಿಪಿ ಸಹ, ವೆಜ್ ತಿನ್ನುವವ್ರಿಗೆ, ನಾನ್ ವೆಜ್ ತಿನ್ನುವವ್ರಿಗೆ ಸಹ. ವೆಜ್ ಅಂತೇಳಿ ಹೇಳಿಕಾವಲ್ಲ, ಭಾರಿ ಟೇಸ್ಟಿ ಆಗ್ತದೆ. ಒಂದು ವೆಜ್ ಅಂತ ಆಗೋದಿಲ್ಲ, ಭಾರಿ ಟೇಸ್ಟ್. ಯಾಕೆಂದರೆ ಮನೆಯಲ್ಲೇ ತಯಾರಿಸಿದ್ದು ನಾನು ಪನ್ನೀರ್ ಸಹ, ಸೊ ಅದರಿಂದಾಗಿ ತುಂಬ ಟೇಸ್ಟಿಯಾಗಿ ಇತ್ತು. ಸೊ ಟ್ರೈ ಮಾಡಿ ಆ ರೆಸಿಪಿ ಸಹ. ಈ ರೆಸಿಪಿ ನಾನು ಹಾಕ್ತೇನೆ, ಒಂದಿನ ಬಿಟ್ಟು ಹಾಕ್ತೇನೆ ನಾನು. ಕಡಲೆಗಸಿ, ಇದು ಕೇರಳ ಸ್ಟೈಲ್ ಕಡಲಾ ಕರಿ ಅಂತ ಕರೀತಾರೆ. ಈ ರೆಸಿಪಿ ಸಹ ನಾನು ಹಾಕ್ತೇನೆ ಅದೇ ಚಾನಲ್ಗೆ. ಅದು ಚಾನಲ್ಗೆ ಸಹ ಸಪೋರ್ಟ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡೋದಿಲ್ಲದವರು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಶೇರ್ ಸಹ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ. ಒಂದು ರೆಸಿಪಿ ಶೂಟ್ ಮಾಡಲಿಕ್ಕೆ ಎಷ್ಟು ಕಷ್ಟ. ನಾವು ನಾರ್ಮಲಿ ಅಡಿಗೆ ಮಾಡೋಗೆ ಹೀಗೆ ರಪ ಹಾಕಿಕೊಂಡು ಹೋಗುದು ಬಾಣಲೆಗೆ, ಟಕ 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 ಅಡಿಗೆ ಆಗ್ತದೆ. ಇದು ಹಾಗೆ ಅಲ್ಲ, ತೋರಿಸ್ಬೇಕಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ. ರಾಶಿ ಪಾತ್ರೆ ಎಲ್ಲ ತೊಳೆದಾಯ್ತು, ಪಾತ್ರೆ ಸಹ ತೊಳೆದಾಯ್ತು, ಕಡಲ ಕರಿ ಆಯಿತು. ಅರ್ಧ ಗಂಟೆಯಲ್ಲಿ ಆಗುವ ಅಡಿಗೆ ಶೂಟಿಂಗ್ ಮಾಡೋದಾದ್ರೆ 1 ತಾಸು ಬೇಕು. ಎಲ್ಲ ಇಟ್ಟು ಪ್ರೆಸೆಂಟೇಷನ್ ಎಲ್ಲ ಮಾಡಿಕೊಂಡು ಅಡಿಗೆ ಮಾಡಲಿಕ್ಕೆ. ಆದರೆ ಸೂಪರಾಗಿ ಬಂದಿದೆ ಆಯಿತಾ. ಟ್ರೈ ಮಾಡಿ, ಮನೆಯಲ್ಲಿ ಟ್ರೈ ಮಾಡಿ, ಹಾಗೂ ಕಮೆಂಟ್ ಮಾಡಿ ಹೇಳಿ ಹೇಗೆ ಆಯಿತು ಅಂತೇಳಿ. ಒಳಗೆ ಹೇಗಿರ್ತದೆ ತೋರಿಸ್ತೇನೆ ನಾನು. ನೋಡಿ ಹೀಗೆ ಚಾಕ್ಲೇಟ್ ಎಲ್ಲ ಇರ್ತದಲ್ಲ, ಹಾಗೆ ಒಂದೊಂದು ಪ್ಯಾಕ್. ಇದು ದೊಡ್ಡ ಆಯಿತು, ಇದು ಇಡೀ ಮನೆಗೆ ಪುಗೆ ಹಾಕಿದರೆ ದಮ್ ಕಟ್ಟಿ ಹೋಗ್ಬೇಕು. ಸೊ ಇದರದ್ದು ಅರ್ಧ ನಾನು ಕಟ್ ಮಾಡಿ ಹಾಕೋದು. ಇಷ್ಟು ಬೇಡ, ದೊಡ್ಡ ಮನೆ ಆದರೆ ಇದು ಬೇಕು, ಒಂದು ಫುಲ್ ಬೇಕು. ನಮ್ಮದು ಅಷ್ಟು ದೊಡ್ಡ ಮನೆ ಅಲ್ಲ, ಸೊ ಅರ್ಧ ಸಾಕು. ಕಟ್ ಮಾಡಬೇಕು. ಒಳಗೆ ಹೀಗೆ ಇರ್ತದೆ ಚಂದದೊಂದು ಬಾಕ್ಸ್, ಭಾರಿ ಲಾಯ್ಕದು ಬಾಕ್ಸ್. ಲಾಯ್ಕ್ ಒತ್ತಿಸಿದೆ, ಪಕ್ಕ ಒತ್ತಿತ್ತು, ಇದನ್ನು ಇಟ್ಟರೆ ಆಯಿತು. ಅಯ್ಯಯ್ಯೋ, ಓ ದೇವರೇ, ಕತ್ರುಂಕಿ ಕಿಲಾಡಿ. ಹೀಗೆ ಇಟ್ಟರೆ ಲಾಯ್ಕ್ ಪುಗಿ ಬರ್ತದೆ. ಇದು ನಾವು ಮಸ್ಕತ್ತಿಂದ ತಂದದ್ದು. ಅಯ್ಯೋ ದೇವರೇ, ಕೈ ಒಂದು ಒತ್ತದಿಲ್ಲದ್ರೆ ಸಾಕು ಮಾರೆ. ಇದನ್ನು ಇಡೀ ಮನೆಗೆ ಕೊಂಡೋದ್ರೆ ಆಯಿತು. ಎಸ್, ಚಂದ ಉಂಟಾ? ಹತ್ತಿರ ಬರಬೇಡ, ನಾನು ಅದಕ್ಕೆ ದೊಡ್ಡ ಪ್ಯಾನಲ್ಲಿ ಇಡುವುದು. ಇಲ್ಲೆಲ್ಲ ಇಡಲಿಕ್ಕೆ ಬರ್ತದೆ ಮೆಷಿನ್ ಚಿಕ್ಕದು. ನನಗೆ ಏನು ಟ್ರಸ್ಟ್ ಇಶ್ಯೂಸ್ ಉಂಟು, ದೊಡ್ಡದಾದ ಪ್ಯಾನ್ ಹಿಡಿಯೋದು. ಎಲ್ಲಿ ಸಹ ಬಿದ್ದರೆ ಈ ಪ್ಯಾನ್ ಅಲ್ಲೇ ಇರ್ತದಲ್ಲ, ಹಳತ್ತದೊಂದು ಪ್ಯಾನ್.
ಕಪ್ಪು ಕಪ್ಪು ಆಗ್ತದಲ್ಲ ಆಗ ಟರ್ನ್ ಮಾಡಬೇಕು, ಇಲ್ಲದೆ ಕರಂಚಿದು ಸ್ಮೆಲ್ ಬರ್ತದೆ. ನೋಡಿ ಇದೆಲ್ಲ ಕಪ್ಪಾಗಿದೆಲ್ಲ, ಟರ್ನ್ ಮಾಡಿ ಇಡ್ಬೇಕು. ಇನ್ನೊಂದು ಸೈಡ್ ಸರಿ ಇದ್ದ ಸೈಡ್ ಸ್ವಲ್ಪ ಉರಿಲಿ ಅಂತೇಳಿ. ಹೀಗೆ ಆಗ ಒಳ್ಳೆ ಸ್ಮೆಲ್ ಬರ್ತದೆ. ಕರಂಚಿದ ಸೈಡ್ ಜಾಸ್ತಿ ಹೊತ್ತು ಇಟ್ಟರೆ ಮತ್ತೆ ಗಂಡ ಬರೋರು ಎಂಥದ್ದು ಆ ಕರಂಚಿದೆ ಅಂತೇಳಿ. ಇನ್ನು ಪ್ಯಾನನ್ನು ಹಿಡಿದುಕೊಂಡು ವಾಕಿಂಗ್ ಮಾಡಿದರೆ ಆಯಿತು. ವಾಪುಗೆ ವಾಪುಗೆ. ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಸವಿತಾನವರ ಬರ್ಡೇ 17th ಏಪ್ರಿಲ್ಗೆ. ಹ್ಯಾಪಿ ಬರ್ಡೇ ಸವಿತಾರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಪ್ರಣೀತಾರವರ ಬರ್ಡೇ 20th. ಹ್ಯಾಪಿ ಬರ್ಡೇ ಪ್ರಣೀತಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಹಾಡು ಮಗ. Happy birthday to you. Happy birthday to you. Happy birthday, happy birthday, happy birthday to you. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ಬೋತ್. ಈ ವ್ಲಾಗ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ, ಅಷ್ಟೊಂದು ಟೇಕ್ ಕೇರ್. Bye bye. Here we meet once